ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ, ನಾಳೆಯಿಂದ ಈ ಆರಾಧನೆಯ ನಿಮಿತ್ತ ನಾಳೆಯಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನೆ ಮಹೋತ್ಸವವನ್ನು ನಾವು ನಮ್ಮ ಮಠದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಬೇಕೆಂದು ನಾವು ನಿಶ್ಚಯಿಸಿರ್ತೇವೆ. ಹಾಗಾಗಿ ಸರ್ವ ಭಕ್ತಾದಿಗಳಿಗೂ ಈ ಮೂಲಕ ನಾವು ಆಹ್ವಾನವನ್ನು ಕೊಡಬಯಸುತ್ತೇನೆ. ಮತ್ತು ಇದೇ ನಾಳೆಯಿಂದ ಶ್ರಾವಣ ಬೌಳ ಪಾಡ್ಯ 20/8/24 ಮಂಗಳವಾರ ಪೂರ್ವಾರಾಧನ, 21/8/24 ಬುಧವಾರ ಪುಣ್ಯ ದಿನ ಮಧ್ಯ ಆರಾಧನ, ಶ್ರಾವಣ ಬೌಳ ತದಿಗೆ 22/8/24 ಗುರುವಾರ ಉತ್ತರಾರಾಧನ. ಈ 3 ದಿವಸವೂ ನಮ್ಮ ರಾಯರ ಪುಣ್ಯ ದಿನವಾಗಿರುತ್ತದೆ. ಅದರ ನಿಮಿತ್ತವಾಗಿ ನಾವು ನಾನಾ ಥರ ಬೆಳಗ್ಗೆ ಸಾಧಾರಣವಾಗಿ 5:30ಯಿಂದನೇ ಎಲ್ಲ ಅಷ್ಟೋತ್ತರ ಶತನಾಮೋತ್ಸವ ಪಠಣ ಸಹಿತ ಅಭಿಷೇಕ, ಪಂಚಾಮೃತ, ಕಲಶಾಭಿಷೇಕ, ಅರ್ಚನೆ, ಪಾದಪೂಜೆ ಎಲ್ಲವೂ ಇವು 5:30ರಿಂದ 12 ಗಂಟೆವರೆಗೆ ಮಹಾಮಂಗಳಾರತಿ ಇವೆಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ. ನಂತರ 1 ಗಂಟೆಯಿಂದ ಎಲ್ಲ ಸಾರ್ವತ್ರಿಕವಾಗಿ ಅನ್ನ ಸಂತರ್ಪಣೆಯನ್ನು ನೆರವೇರಿಸಿರುತ್ತೇವೆ. ಸಾಯಂಕಾಲ ರಾತ್ರಿ 7ರಿಂದ ಮಹಾಮಂಗಳಾರತಿ ಸಹಿತ ಇದು ರಥೋತ್ಸವ, ಪಲ್ಲಕ್ಕಿ ಉತ್ಸವ ಮತ್ತು ಪ್ರಾಕಾರೋತ್ಸವ, ಅಷ್ಟಾವಧಾನ ಸೇವೆ, ತೊಟ್ಟಿಲು ಪೂಜೆ ಇವೆಲ್ಲವೂ ಜರುಗುತ್ತವೆ. ಇಂಥ ಪುಣ್ಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಕ್ತರು ಬಂದು ಸಹಕರಿಸಿ ಗುರುರಾಯರ ಕೃಪೆಗೆ ಪಾತ್ರರಾಗಬೇಕು. ಅವರ ಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆರಾಧನೆ ಎಂದರೆ ಸಾರ್ವಜನಿಕವಾಗಿ ಹೇಳುವುದು ಹೇಗೆ ಅಂತ ಹೇಳಿದರೆ, ಧಾರ್ಮಿಕ ಶಾಸ್ತ್ರಗಳಲ್ಲಿ ಹೇಳುತ್ತಾರೆ, ಆಯಾ ಗುರುಗಳು ಸಮಾಧಿಯಿಂದ ಎದ್ದು ಭಕ್ತಜನರನ್ನು ಬಂದು ನೋಡತಕ್ಕಂಥ ಕಾರ್ಯಕ್ರಮ. ಮೊದಲನೇ ದಿನ ಅವರು ಉಪಸ್ಥಿತರಾಗಿರುತ್ತಾರೆ. ಆ ದಿನದಿಂದಲೇ ಭಕ್ತರನ್ನು ಸ್ವತಃ ನೋಡಿ ಹರಸುವ ಕಾರ್ಯಕ್ರಮಕ್ಕೆ ಆರಾಧನಾ ದಿನವೆಂದು ಹೇಳುತ್ತಾರೆ. ಅಂದರೆ ಉಳಿದ ದಿನಗಳಲ್ಲಿ 362 ದಿನಗಳಲ್ಲಿ ಸದಾ ಅವರು ಪರಮಾತ್ಮನ ಧ್ಯಾನದಲ್ಲಿರುತ್ತಾರೆ. ಅವರ ಮಾತುಗಳು, ಅವರ ಹೆಸರುಗಳು ನಮ್ಮ ಕೆಲಸವನ್ನು ಮಾಡಿಕೊಡುತ್ತವೆ. ಆದರೆ ಈ 3 ದಿನ ಮಾತ್ರ ಅವರು ಬಹಿರ್ಮುಖಕ್ಕೆ ಬಂದು ಈ ಪ್ರಪಂಚದಲ್ಲಿ ಬಂದು ತನಗೆ ಸೇವೆ ಮಾಡತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೆ ಅನುಗ್ರಹ ಮಾಡುವ ದಿನವೆಂದು ಆರಾಧನೆಯನ್ನು ಮಾಡುವ ಕಾರ್ಯಕ್ರಮವಾಗಿರುತ್ತದೆ. ಆ ಕಾರಣದಿಂದ ಭಕ್ತರು ಈ ಸದುಪಯೋಗವನ್ನು ಪಡೆದುಕೊಂಡು ಗುರುರಾಯರ ದೃಷ್ಟಿಗೆ, ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರನ್ನೂ ಕೋರಲಾಗಿದೆ. ಸರ್ವ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು
ರಾಯರ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸಿ ಅವರ ಇಷ್ಟಾರ್ಥವನ್ನು ಪೂರೈಸಿಕೊಳ್ಳಬೇಕಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ.